ಮಹೇಶ ಮಗನೇ ಚಡ್ಡಿ ತೋರಿಸ್ತಿದ್ದೇನೋ ಐ ಬಾರ ಮುಂದೆ ಲೈಟ್ ಆನ್ ಮಾಡೋಣ ಕತ್ಲಲ್ಲಿ ಕಾಣಿಸ್ತೀನೇನೋ ನಾನು ಹೊಳಿತಿದ್ದೆ ನನ್ನ ಮಕ್ಳ ಇವಾಗ ಕರ್ಸ್ಬಿಡ್ತೀರಾ ಇದ್ ಮಾಡ ಬೇಕಾ ಚೆನ್ನಾಯ್ತೇನ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಓಕೆ ತಗೋ ನಮಸ್ಕಾರ ಕುಲ ಕಿಲಾಡೀಸ್. ಇವತ್ತು ನಾ ಬಂದಿದ್ದೇವೆ ಕಾರ್ನರ್ ಗೊನೆ ಪವನನ್ ಮನೆ ಕಡೆ. ಇಷ್ಟೊತ್ತಲ್ಲಿ ಬಂದು ಏನ್ ಮಾಡ್ತಾನೆ ಅನ್ಕೊಂಡಿದೀರಾ? ಪವನನ್ ಮನೆ ಪ್ರಾಬ್ಲಮ್ಸ್ ಊರಿಗೆಲ್ಲ ಫೇಮಸ್. ನಿಮ್ಗೆ ಗೊತ್ತಾಗುತ್ತೆ, ಬನ್ನಿ ನೋಡೋಣ. ವೀಕ್ಷಕರೇ, ನಮ್ ಕಾರ್ನರ್ ಮನೆ ಪವನ್ ಅವ್ರದ್ದು ಏನ್ ಮಾಡ್ತಾವ್ರ ನೋಡೋಣ. ಓ ಏನ್ರಿ ಪವನ್ ಅವ್ರೆ, ಯಾವ್ದೋ ಕಾಮಗಾರಿ ಹಿಡ್ದ್ಬಿಟ್ಟಿದ್ದೀರಾ? ಬನ್ನಿ ಬ್ಲೇಡ್ ಬರತ್ತವ್ರೆ. ಏನ್ ಅಪ್ರೂಪಕ್ಕೆ ಇಷ್ಟೊತ್ತಲ್ಲಿ ಬಂದ್ಬಿಟ್ಟಿದೀರಾ? ಏನೋ ಕಾಮಗಾರಿ ಇದ್ದಂಗ ಐತೆ. ಏನೋ ಮಾಡ್ಬೇಕಲ್ಲ, ಹೊಟ್ಟೆ ಪಾಡು. ಬನ್ನಿ ಕುತ್ಕೊಳ್ಳೋಣ. ಪವನ್ ಅವ್ರೆ, ನಿಮ್ಗೊಂದು ವಿಷಯ ಕೇಳ್ತೀನಿ. ಕೇಳಿ. ಏನ್ ನಿಮ್ ಮನೆ ಪ್ರಾಬ್ಲಮ್ ಊರ್ಗೆಲ್ಲ ಫೇಮಸ್, ಪಟಾಕಿ ಸಿಡ್ದಂಗ್ ಊರೆಲ್ಲ ಸಿಡಿತೈತಲ್ಲ, ಏನ್ ಕತೆ? ಏನ್ ಮಾಡೋದ್ ಹೇಳಿ, ನಮ್ಮ ಮನೇಲಿ ಊಸಿದ್ದು ಕೆಮ್ಮಿದೆಲ್ಲ ಪಕ್ಕದ ಮನೆಯವ್ರಿಗೆ ನೋಟಿಫಿಕೇಶನ್ ಅದ್ ಯಾವಾಗ ಬಂದು ಸಬ್ಸ್ಕ್ರೈಬ್ ಗಂಟೆ ಹೊತ್ತವರೆಗೆ ಗೊತ್ತಾಗ್ತಿಲ್ಲ. ಪವನ್ ಅವ್ರೆ, ನಿಮ್ ಮನೆ ಪ್ರಾಬ್ಲಮ್ 5G ಸ್ಪೀಡ್ ಅಲ್ಲಿ ವೈರಲ್ ಆಗ್ತಿರೋ ಕಾರಣ ಏನಂತ ತಿಳ್ಕೊಬೋದಾ? ನೋಡಿ, ನನ್ ಗೊತ್ತಿರೋ ಪ್ರಕಾರ ಗಾಡಿಗೆ 2 ಇಂಡಿಕೇಟರ್ ಇರ್ತವೆ. ಇಂಡಿಕೇಟರ್. ಓ ಇಂಡಿಕೇಟರ್. ಅದೇ ತರ ನಮ್ ಮನೆ ಬಾಗ್ಲಲ್ಲಿ ಒಂದ್ 2-3 ನ್ಯೂಸ್ ಚಾನೆಲ್ಗಳು ಕೂತಿರ್ತವೆ. ನಿಮ್ಗಲ್ಲ ರೀ, ಅವೇನ್ ಮಾಡ್ತವೆ ಅಂದ್ರೆ ಮನೆಗೆ ಹೋಗಿ ಶಂಕ ಓದ್ತಿರ್ತವೆ. ಶಂಕುವ. ಓ ಹಂಗಲ್ಲ ಪವನ್ ಅವ್ರೆ, ಹಿಂಗ್ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಮನೇಲಿರೋ ಸಮಸ್ಯೆನ ಮನೇಲೆ ಬಗೆಹರಿಸ್ಕೊಳ್ಳೋದಲ್ವನ? ಬರತ್ತವ್ರೆ, ನಿಮಗ್ ಮದ್ವೆ ಆಗಿದೆ ಅಂದ್ರಿ? ಇಲ್ಲ, ಯಾಕೆ? ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಬಿಡಿ. ಮದ್ವೆ ಮುಂಚೆ ಲೈಫು ಜಿಂಗ ಅಲ್ಲ. ಮದ್ವೆ ಆದ್ಮೇಲೆ ಕರೆಕ್ಟ್ ಟೈಮಿಗೆ ಬಂದು ಮನೆ ಬಾಗ್ಲು ಬೆಲ್ಲೋಡಿಲ್ಲ, ಕರೆಂಟ್ ಬಿಲ್ ಕಟ್ಲಾ, ವಾಟರ್ ಬಿಲ್ ಕಟ್ಲಾ, ಗ್ಯಾಸ್ ಬಿಲ್ ಕಟ್ಲಾ, ಮಕ್ಳು ತಿಕ್ಕ ತೊಳಿಲ್ಲ. ಬನ್ನಿ ಹಾಗೆ ಒಂಚೂರು ಓಡಾಡ್ಕೊಂಡ್ ಮಾತಾಡೋಣ. ಹಂಗಲ್ಲ ಪವನ್ ಅವ್ರೆ, ನಿಮ್ ಪ್ರಕಾರ ಮದ್ವೆ ಅನ್ನೋ ಟಾರ್ಚರ್ ಅಂತೀರಾ? ಟಾರ್ಚರ್ ಅಂತ ನಾನು ಹೇಳ್ತಿಲ್ಲ, ಇದೊಂಥರ ಹಾರರ್ ಮೂವಿ ಇದ್ದಂಗೆ. ಯಾವ ಎಮೋಷನ್ಸ್ ಎಲ್ಲಿಂದ ಕ್ಯಾರಿ ಆಗ್ತದೆ ಅನ್ನೋದು ಹೇಳಕ್ ಆಗೋದಿಲ್ಲ. 2 ಲೈನ್ಸ್ ಅಲ್ಲಿ ಹೇಳೋದಾದ್ರೆ? 2 ಲೈನ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಹೇಳ್ತೀನಿ ನೋಡ್ರಿ. ಪಕ್ಕದ ಮನೆಯವರು ಟಿವಿ ಫ್ರಿಡ್ಜ್ ತಂದವ್ರೆ ಅಂದ್ರೆ ಅವತ್ತಿನ ದಿನ ನಮ್ಮ ಮನೇಲಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಇನ್ನೇನಾದ್ರು ಕಾರೋ ಬೈಕೋ ತಂದವ್ರೆ ಅಂತ ಇಟ್ಕೊಳ್ಳಿ, ಆ ಬಾರ್ಡರ್ ಆಗೋ ಬಾಂಬ್ ಸ್ಫೋಟ ನಮ್ಮನೇಲಿ ಆಗ್ಬಿಟ್ಟಿರುತ್ತೆ. ಪವನ್ ಅವ್ರೆ, ಹಾಗಾದ್ರೆ ನಿಮ್ ವೈಫ್ಸ್ಗೆ ನಕ್ಸಲೇಟ್ ಜೊತೆ ಲಿಂಕ್ ಇದೆ ಅಂತೀರಾ? ಅವಳು ಅವ್ರ ಮಾವನ್ ಮಗಳು. ನಿನ್ ಮಕ್ಕೆ ಪೆನಲ್ ತಿಕ್ಕ. ಹೇಳದ್ನ ವಸಿ ಕೇಳ್ಬೇಕು. ಸರಿ ಹೇಳಿ. ನನ್ನ ಹೆಂಡ್ತಿನ ಹೊರಗಡೆ ಫಂಕ್ಷನಿಗೆ ಕರ್ಕೊಂಡು ಹೋಗಂಗಿಲ್ಲ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅನ್ನಂಗಿರ್ತಾಳೆ. ಫಂಕ್ಷನ್ ನಿಂದ ಬರ್ತಿದ್ದಂಗೆ ಮುತ್ತುಡ್ ಫೈನಾನ್ಸ್ ಬ್ರಾಂಚ್ ಓಪನ್ ಮಾಡ್ಬಿಟ್ಟಿರ್ತಾಳೆ. ಅದೇ ಒಂಚೂರು ನೈಟ್ ಲೇಟಾಗಿ ಬರೋಂಗಿಲ್ಲ, CBI ಆಫೀಸರ್ ಆಗ್ಬಿಟ್ಟಿರ್ತಾಳೆ. ಈ ನಾಯಿ ಇರ್ತದಲ್ಲ, ಈ ನಾಯಿಗಿಂತ ಶಾರ್ಪಾಗಿ ಸ್ಮೆಲ್ ಹಿಡಿಯೋರು ಅಂದರೆ ಈ ಹೆಂಡ್ತಿರೆ. ಅಯ್ಯೋ ಪವನ್ ಅವ್ರೆ, ಯಾಕೆ ಹಂಗಂತೀರಿ? ಮತ್ತೆ ಇನ್ನೇಂದ್ರಿ ಬ್ಲೇಡು, ಲೈಟಾಗಿ ಸ್ವಲ್ಪ ತೀರ್ಥ ತಗೊಂಬರಂಗಿಲ್ಲ. 5 ಸ್ಪೀಡಲ್ಲಿ ಮಿಕ್ಸಿ ಓಡಿಸ್ತಾಳೆ, 50 ಸಲ ಕುಕ್ಕರ್ ವಿಸಿಲ್ ಕೂಗಿಸ್ತಾಳೆ. ಈ ಮಿಕ್ಸಿ ಕುಕ್ಕರ್ ಗ್ಯಾಪ್ ಅಲ್ಲಿ ಪಬ್ಲಿಕ್ ಟಿವಿ ರಂಗಣ್ಣನಿಗೆ ನಾನ್ ಸ್ಟಾಪ್ ಕುಯ್ತಿರ್ತಾಳೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಈ ಅಕ್ಕ ಪಕ್ಕದವ್ರ ಮನೆ ಕಿವಿ ಎಲ್ಲ ನಮ್ ಕಿಚನ್ ಕಿಟಕಿ ಕಡೆನೆ ಇರ್ತದೆ. ಪವನ್ ಅವ್ರೆ, ನಿಮ್ಗೇನು ಅನ್ಸಲ್ವಾ? ಅನ್ಸಲ್ವಾ ಅಂತ ಕೇಳ್ತಿರಲ್ರಿ, ಅನ್ಸುತ್ತೆ. ರಕ್ತ ಕುದಿಯುತ್ತೆ, ಕೋಪದಲ್ಲಿ ಏಯ್ ಅಂತೀನಿ.
ವಾಷಿಂಗ್ ಮಿಷಿನಲ್ಲಿರೋ ಬಟ್ಟೆ ಎಲ್ಲ ತಗೊಂಡು ಎದೆ ಮೇಲೆ ಹಾಕ್ಬಿಡ್ತಾಳೆ. ಇನ್ನೊಬ್ಬ ಗಂಡಸ ಹೆಂಗಸ್ರು ಮುಂದೆ ಪೌರುಷ ತೋರ್ಸಕ್ಕೆ ಬಂದಿದ್ಯಲ್ಲ, ಅಕ್ಕಪಕ್ಕದವ್ರ ಮನೆಯನ್ನ ನೋಡು, ಕಾರ್ ತಗೊಂಡ್ರು, ಟಿವಿ, ಫ್ರಿಡ್ಜು, ಸೋಫಾ ಅದೆಲ್ಲ ತಗೊಂಡ್ರು ಅಂತ ಮಾತಲ್ಲೇ ಚುಚ್ಚಿ ಚುಚ್ಚಿ ಸಾಯಿಸ್ತಳ್ಕಂಡ್ರಿ. ಯಾರಾದರೂ ನೋಡ್ಬಿಡ್ತಾರೆ ಅಂತ ನೈಟು 1 ಗಂಟೆ 2 ಗಂಟೆ ರಾತ್ರಿಲೆಲ್ಲ ನೋಡಿ ಈ ಬಟ್ಟೆ ಎಲ್ಲ ಹಾರಾಕಿ ಆ ಪಾತ್ರೆನೆಲ್ಲ ಉಜ್ಜಿ ನಾ ಮಲ್ಕೊಬೇಕು. ಈ ಗಂಡಸ್ರ ಜೀವನ ಇದೆಯಲ್ಲ ನಾಯಿಗಿಂತ ಕಡೆ. ಏ ಬ್ಲೇಡು, ನಾನು ಹೆಂಡತಿ ಬರ್ತಿರಂಗೋಳೆ, ನಾನು ಆಮೇಲೆ ಸಿಗ್ತೀನಿ. ಏ ಹೋಗ್ರಿ ರೀ, ಹೋಗ್ರಿ. ಪಾಪ ಇವ್ರ ಕತೆ ಕೇಳಿದ್ರೆ ಹೊಸ ದಂಪತಿಗಳಿಗೆ ಹೇಳೋದಿಷ್ಟೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ದುಡಿಮೆ ಇದ್ದಷ್ಟು ಖರ್ಚು ಮಾಡಿ, ಛಲ ಮಾತ್ರ ಬಿಡಕ್ಕೆ ಹೋಗ್ಬಿಡಿ ಹಂಗಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರ್ರಿ ಕುಳೆ ಕಿಲಾಡೀಸ್. ಕ್ಯಾಮ್ರಾಮ್ಯಾನ್ ಮಹೇಶ್ ಜೊತೆ ಭರತ್ ಸೈನಿಂಗ್ ಆಫ್.